ಗುಡ್ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆಡಿಬಲ್ ಇದೆಯಾ? ಸ್ಕ್ರೀನ್ ಕಾಣ್ತಾ ಇದೆಯಾ? ಎರಡು ವರ್ಕಿಂಗ್ ಅಂತ ಅನ್ಕೊಂತೀನಿ. ಓಕೆ, ನಿನ್ನೆ ಮ್ಯಾಟ್ರಿಸಸ್ ಚಾಪ್ಟರ್ ನ ಸಮ್ಮರಿ ಹಾಗೂ ಒಂದ್ ಎರಡ್ ಮೂರ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೀವಿ. ಇವತ್ತು ಕಂಟಿನ್ಯೂ ಮಾಡೋಣ ಚಾಪ್ಟರ್ ಮ್ಯಾಟ್ರಿಸಸ್. ಓಕೆ, so the next question, if A is equal to 2, 1, minus 1, 2, B is equal to 1, minus 2, 2, 1, C is 1, minus 3, 2, 1, then ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ. ನಾವು ಒಂದಷ್ಟು ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗ್ತಿರೋದನ್ನ ನಾವು ಗಮನಿಸಿದೀವಿ. ಸಮ್ಮರಿಲಿ ನಾನು ಮೆನ್ಷನ್ ಮಾಡಿದ್ದೆ. ಕಮ್ಯುಟೇಟಿವ್ ಪ್ರಾಪರ್ಟಿ ಆಗತ್ತೆ, ಕ್ಲೋಷರ್ ಪ್ರಾಪರ್ಟಿ ಇದೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್ ಇದೆ, ಅಸೋಸಿಯೇಟಿವ್ ಪ್ರಾಪರ್ಟೀಸ್ ಇದೆ ಅಂತ. ಅಂಡ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಕೂಡ ಅದು ಕಮ್ಯುಟೇಟಿವ್ ಅಲ್ಲ, ಆ ಥರದ್ದೆಲ್ಲ ನಾವು ನೋಡಿದ್ವಿ. ಕರೆಕ್ಟಾ? ಸೊ ಅದ್ರ ಬೇಸಿಸ್ ಮೇಲೆ ನಾವು ಇವತ್ತು ಇದರಲ್ಲಿ ಅನಾಲಿಸಿಸ್ ಮಾಡ್ಬೋದು, ಇಲ್ಲ ಪ್ರತಿಯೊಂದನ್ನು ಸಾಲ್ವ್ ಮಾಡಿನೂ ನೋಡ್ಬೋದು. ಸೊ ಎಡಿಷನ್ ಅಲ್ಲಿ ಕಮ್ಯುಟೇಟಿವ್ ಇದೆ ಹಾಗೂ ಅಸೋಸಿಯೇಟಿವ್ ಇದೆ, ಹಾಗಾಗಿ ನಮ್ಗೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳೋಣ ಯಾವುದಕ್ಕೂ. ಸೊ ಎ ಪ್ಲಸ್ ಬಿ ಏನಾಗುತ್ತೆ? ಎ ಪ್ಲಸ್ ಬಿ 2 + 1 3, 1 minus 2 ಅಂದ್ರೆ -1 ಆಗುತ್ತೆ, -1 2 ಅಂದ್ರೆ +2 ಅಂದ್ರೆ 1 ಆಗುತ್ತೆ. ಸಾರಿ, ಹಾಗೂ 2 + 1 3 ಆಗುತ್ತೆ. ಸೊ ದಿಸ್ ಇಸ್ ಎ ಪ್ಲಸ್ ಬಿ. ಬಿ ಪ್ಲಸ್ ಎ ಏನಾಗುತ್ತೆ ನೋಡೋಣ. ಸೊ ಬಿ ಪ್ಲಸ್ ಎ 1 + 2 is again 3, -2 + 1 ಅಂದ್ರೆ -1, 2 - 1 ಅಂದ್ರೆ 1, 1 + 2 ಅಂದ್ರೆ 3. ಸೊ ಎ ಪ್ಲಸ್ ಬಿ is equal ಬಿ ಪ್ಲಸ್ ಎ ಸ್ಯಾಟಿಸ್ಫೈ ಆಗಿದೆ. ಇನ್ನು ಈ ಟರ್ಮ್ ನೋಡ್ಬೇಕು. ಎ ಪ್ಲಸ್ ಬಿ ಗೊತ್ತು. ಸೊ ಬಿ ಪ್ಲಸ್ ಇದು ಪ್ಲಸ್ ಸಿ ಮಾಡೋಣ. ಇದು ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಣ. ಸೊ ಎ ಹಾಗೆ ಇಟ್ಕೊಂತೀನಿ, ಬಿ ಪ್ಲಸ್ ಸಿ ಸಾಲ್ವ್ ಮಾಡ್ತೀನಿ ಒಂದ್ಸತಿಗೆ. ಎಲ್ಲನೂ ಒಟ್ಟಿಗೆನೂ ಮಾಡ್ಬೋದು, ಬಟ್ ಬ್ರಾಕೆಟ್ ಫಸ್ಟ್ ಸಾಲ್ವ್ ಮಾಡ್ಬೇಕಾಗಿರೋದ್ರಿಂದ ನಾವು 1 by 1 ಮಾಡೋಣ. ಸೊ ಬಿ ಪ್ಲಸ್ ಸಿ ಅಂದ್ರೆ 1 + 1 is 2, -2 + -3 ಅಂದ್ರೆ -5 ಆಗುತ್ತೆ, 2 + 2 is 4, 1 + 1 is 2. ಸೊ ಇದು ಬಿ ಪ್ಲಸ್ ಸಿ. ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಗತ್ತೆ ಅಂತ ನೋಡೋಣ. ಸೊ ಎ ಗೊತ್ತಿದೆ. ಸೊ 2 + 2 4 ಆಗತ್ತೆ. ನಾನು ಪ್ರತಿಯೊಂದು ಮ್ಯಾಟ್ರಿಕ್ಸ್ ಅನ್ನು ಬರಿತಾ ಇಲ್ಲ, ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ಪ್ರತಿಯೊಂದು ಮ್ಯಾಟ್ರಿಕ್ಸ್ ನ ಬರ್ದು ಸಾಲ್ವ್ ಮಾಡ್ಬೋದು. ಓಕೆನಾ? ಮತ್ತೆ 1 - 5 ಅಂದ್ರೆ -4 ಆಗತ್ತೆ, -1 + 4 ಅಂದ್ರೆ 3, 2 + 2 is 4. ಸೊ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಆಗತ್ತೆ. ಇನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಗತ್ತೆ ಅಂತ ನೋಡೋಣ. ಹಾಗಂದ್ರೆ ಎ ಪ್ಲಸ್ ಬಿ ನಮ್ಗೆ ಗೊತ್ತಿದೆ, ಪ್ಲಸ್ ಸಿ. ಸಿ ಇಲ್ಲಿದೆ. ಸೊ 3 + 1 4,
-1 -3 ಅಂದ್ರೆ -4. ಅಡಿಷನ್ ಮಾಡ್ತಾ ಇದ್ದೀನಿ. 1 + 2 3 ಅಂಡ್ 3 + 1 4. ಸೊ ಇದೆರಡು ಈಕ್ವಲ್ ಇದೆ, ಕರೆಕ್ಟಾ? ಸೊ a + b ಕೂಡ +b = b + a ಈಕ್ವಲ್ ಇದೆ. ಇದು ಸ್ಯಾಟಿಸ್ಫೈ ಆಗಿದೆ, ಇದು ಸ್ಯಾಟಿಸ್ಫೈ ಆಗಿದೆ. ಹಾಗಾಗಿ ಫಸ್ಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಇಫ್ ರೋ ಮ್ಯಾಟ್ರಿಕ್ಸ್ ಇದೆ ಇಲ್ಲಿ, ಹೌದಾ? 1 x 1 ಇದೆ, ಇನ್ನೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ 1 3 2 2 5 1 15 3 2, ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್ ಇದೆ 1 2 x. ಇದ್ ಮೂರು ಮಲ್ಟಿಪ್ಲೈ ಮಾಡಿ ಮಾಡಿದಾಗ 0ಗೆ 0 ಅಂತ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾವ ಎಕ್ಸ್ ವ್ಯಾಲ್ಯೂಗೆ ಸ್ಯಾಟಿಸ್ಫೈ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಈಗ ನಮ್ಗೆ ಈ ಮೂರು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದಿಕ್ಕಾಗತ್ತಾ? ಸೊ 1 ರೋ 3 ಕಾಲಮ್ ಇದೆ, 3 ರೋ 3 ಕಾಲಮ್ ಇದೆ. ಸೊ 1 × 3 3 × 3. ಸೊ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 1 × 3 ಬರುತ್ತೆ, ಕರೆಕ್ಟಾ? ಸೊ 3 × 3 ಇದೆ, ಹಾಗೂ ಇದು 3 × 1 ಇದೆ, ಕರೆಕ್ಟಾ? ಸೊ 3 × 3 3 × 1 ಇದೆರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ 3 × 1 ಸಿಗುತ್ತೆ. ನಮ್ಗೆ ಮಲ್ಟಿಪ್ಲೈ ಮಾಡೋದಿಕ್ಕಾಗತ್ತೆ, ಬಿಕಾಸ್ ವಿ ಹ್ಯಾವ್ ಲರ್ನ್ಡ್, ನಾವು ಕಲ್ತಿದೀವಿ ಅಲ್ವಾ, ಮ್ಯಾಟ್ರಿಕ್ಸ್ ಅಲ್ಲಿ AIJ ಇದು ಆರ್ಡರ್ m × n ಇದ್ರೆ BIJ ಇದು ಆರ್ಡರ್ n × p ಇದ್ರೆ ಇದು ಎರಡನ್ನ ಮಲ್ಟಿಪ್ಲೈ ಮಾಡ್ಬೋದು. ಏನ್ ಸಿಗತ್ತೆ? CIJ ಸಿಗತ್ತೆ. ಇದ್ರ ಆರ್ಡರ್ ಏನಾಗಿರುತ್ತೆ? m × p ಆಗಿರುತ್ತೆ. ಸೊ ಇದನ್ನ ನಾವು ಸಮ್ಮರಿಲಿ ಕಲ್ತಿದೀವಿ. ಹಾಗಾಗಿ ಇಲ್ಲಿ ನಮ್ಗೆ ಮಲ್ಟಿಪ್ಲೈ ಮಾಡೋದಿಕ್ಕಾಗತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ x. x ಏನು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. 1 by 1 ಮಾಡೋಣ. 1 x 1 1 3 2 2 5 1 15 3 2 1 2 x. ನಾವು ಒಂದು ಸಿಂಪಲ್ ಟ್ರಿಕ್ ಏನ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ಫಸ್ಟ್ ಇದು ಮತ್ತೆ ಇದು ಮಲ್ಟಿಪ್ಲೈ ಮಾಡಲ್ಲ, ಇದು ಮತ್ತೆ ಇದು ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ ಅಂದ್ರೆ 3 × 1 ಬರುತ್ತೆ. 1 × 3 ಬೇಡ ಅಂತ 3 × 1 ಮಾಡೋಣ ಅಂತ. ಯಾವ ಥರನೂ ಮಾಡ್ಬೋದು, ರೂಲ್ಸ್ ಏನು ಇಲ್ಲ, ಇದು ಫಸ್ಟ್ ಮಾಡ್ಬೇಕು ಇದು ಫಸ್ಟ್ ಮಾಡ್ಬೇಕು ಅಂತ. ನಿಮಗೆ ಇಷ್ಟ ಬಂದಿರೋ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಫಸ್ಟ್ ಮಾಡ್ಕೊಳ್ಬೋದು. ಓಕೆನಾ? ಸೊ 1 x 1 ಹಾಗೆ ಇಟ್ಕೊಳ್ತೀನಿ. ಅದು = 0 ಅಂತ ನಾವು ಆಮೇಲೆ ತಗೋಬಹುದು. ಫಸ್ಟ್ ನಾನು ಬರೀ LHS ತಗೊಳ್ತಾ ಇದ್ದೀನಿ. ಸೊ 1 x 1 ಇದೆ. ಸೊ ಇದು ಫಸ್ಟ್ ರೋ, ಒಂದು ಕಾಲಮ್. ಸೊ ಒಂದೇ ಟರ್ಮ್ ಬರುತ್ತೆ, ಕಾಲಮ್ ವೈಸ್ ಬರುತ್ತೆ. ಸೊ 1 × 1 is 1, 3 × 2 is 6, 2 × x is 2x. So second row, 2 × 1 is 2, 5 × 2 is 10, 1 × x is 1x. Next, 15 × 1 is 15, 3 × 2 is 6 plus 2x ಆಗುತ್ತೆ, ಕರೆಕ್ಟಾ? ಈಗ 1 x 1 into 6 plus 1 7 plus 2x 12 plus x 15 plus 6 ಅಂದ್ರೆ 21 plus 2x ಆಯ್ತು. ಸೊ 1 × 3 3 × 1 1 × 1 ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಅಲ್ಲ, ಸಿಂಗಲ್ ಒಂದು ಎಲಿಮೆಂಟ್ ಇರೋ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ 1 ರೋ 1 ಕಾಲಮ್, ಸೊ 1 × 1 ಆಗತ್ತೆ. ಓಕೆನಾ?
ಸೊ 1 ಇಂಟು 7 ಪ್ಲಸ್ 2x ಹಾಗೆ ಆಗುತ್ತೆ. ನೆಕ್ಸ್ಟ್ x ಇಂಟು 12 ಪ್ಲಸ್ ಎಕ್ಸ್ ಆಗುತ್ತೆ. ಆಮೇಲೆ 1 ಇಂಟು 21 ಪ್ಲಸ್ 2x. ಸೊ ಅದನ್ನ ಹಾಗೆ ಬರಿತೀನಿ. ಸೊ ವಿಚ್ ಇಸ್ ಈಕ್ವಲ್ ಟು 7x, ಸಾರಿ 7 ಪ್ಲಸ್ 2x. 7 plus 2x plus 12x plus x square plus 21 plus 2x. So ಇದು ಸಿಂಗಲ್ ಟರ್ಮ್. ದಿಸ್ ಇಸ್ ಈಕ್ವಲ್ ಟು 0 ಅಂತ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅದನ್ನ ಆ ಎಲಿಮೆಂಟ್ ಅನ್ನ 0ಗೆ ಈಕ್ವೇಟ್ ಮಾಡೋಣ. ಅದ್ರ ಜೊತೆಗೆ ಆಡ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ 2x plus 12x ಅಂದ್ರೆ 14x plus 2x ಅಂದ್ರೆ 16x ಆಗುತ್ತೆ. 21 plus 7 ಅಂದ್ರೆ 28 ಆಗುತ್ತೆ. ಇಸ್ ಈಕ್ವಲ್ ಟು 0 ಅಂತ ಮಾಡೋದು. ಓಕೆನಾ? ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್, ಸಿಂಗಲ್ಟನ್ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 0. ಈಗ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 16x ಪ್ಲಸ್ 28 is equal to 0 ಅಂತ ನಾವು x ಫೈಂಡ್ ಔಟ್ ಮಾಡೋಣ. ಸೊ 14 2s are 28. ಹಾಗಾಗಿ 14 ಪ್ಲಸ್ 2 ಕೂಡ 16 ಆಗುತ್ತೆ. ಸ್ಯಾಟಿಸ್ಫೈ ಆಗುತ್ತೆ. 2x ಪ್ಲಸ್ 14x ಪ್ಲಸ್ 28 is equal to 0. ಸೊ x ಕಾಮನ್, x ಪ್ಲಸ್ 2, ಇಲ್ಲಿ 14 ಕಾಮನ್, x ಪ್ಲಸ್ 2 is equal to 0. ಅಂದ್ರೆ x plus 2, x plus 14 is equal to 0. So x is minus 2 or minus 14. Minus 14 illa, minus 2 option ide. So option C is our answer. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. 1 minute ವೇಟ್ ಮಾಡ್ತೀನಿ, ಸಾಲ್ವ್ ಮಾಡ್ಕೊಳ್ಳಿ. Okay, next question. If A is equal to 1 0 0 0 1 0 AB minus 1, then A minus I into A plus I is equal to 0. For A ಮತ್ತೆ B ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ. So A minus I ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. A is 1 0 0 0 1 0. A B minus 1. Minus I ಅಂದ್ರೆ 1 0 0 0 1 0 0 0 1. into A plus I, ಮತ್ತೆ A is 1 0 0
0, 1, 0, a, b, -1 plus I. 1, 0, 0, 0, 1, 0, 0, 0, 1 is equal to 0 ಅಂತ ಹೇಳ್ತಾ ಇದ್ದಾರೆ. ಈಗ 1 plus 1 ಅಲ್ಲ 1 minus 1 0 ಆಯ್ತು. ಮತ್ತೆ 0 minus 0 0 0 again 1 minus 1 0 0 minus 0 0 a minus 0 a b minus 0 b -1 -1 -2 ಆಗಿ ಬಿಡುತ್ತೆ. ಸೊ ಇದು ಸಾಲ್ವ್ ಆಯ್ತು. ಈಗ ಇದು 1 plus 1 is 2 0 0 0 2 0 a plus 0 again a b plus 0 b -1 plus 1 0 ಆಗಿ ಬಿಡುತ್ತೆ. is equal to 0 ಆಯ್ತು. ಕರೆಕ್ಟಾ? ಈಗ ಮಲ್ಟಿಪ್ಲೈ ಮಾಡೋಣ. ಸೊ ರೋ ಇಂಟು ಕಾಲಮ್, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 0 ಆಗಿರುತ್ತೆ. ಸೊ ಫಸ್ಟ್ ಇದು 0, ಮತ್ತೆ ರೋ ಇಂಟು ಕಾಲಮ್, ಇದು 3 ಟರ್ಮ್ 0 ಬರುತ್ತೆ. ಯಾಕಂದ್ರೆ ಫುಲ್ ರೋ 0 ಇದೆ, ಇಲ್ಲೂ ಫುಲ್ ರೋ 0 ಇದೆ. ಈಗ ಥರ್ಡ್ ರೋ ಫಸ್ಟ್ ಕಾಲಮ್. ಸೊ ಇದು 2a b ಇಂಟು 0 ಅಂದ್ರೆ 0 -2a ಆಗತ್ತೆ. ಇನ್ನೊಂದು 0 2b -2b ಆಗತ್ತೆ. ಹಾಗೆ ಥರ್ಡ್ ರೋ 0 ಇರೋದ್ರಿಂದ ಥರ್ಡ್ ಕಾಲಮ್, ಥರ್ಡ್ ರೋದು ಥರ್ಡ್ ಎಲಿಮೆಂಟ್ 0 ಆಗಿ ಬಿಡುತ್ತೆ. ಈಗ 2a - 2a 0, 2b - 2b ಕೂಡ 0. ಹಾಗಾಗಿ 0 ಆಗ್ಬಿಡುತ್ತೆ. ಕಂಪ್ಲೀಟ್ಲಿ ದ ಎಲಿಮೆಂಟ್ 0 ಆಗತ್ತೆ. 0 0 0 ಆಗಿ ಬಿಡುತ್ತೆ. ಹಾಗಾಗಿ ಅದು 0. ಇಲ್ಲಿ ಈಗ ಎ ವ್ಯಾಲ್ಯೂನು ಗೊತ್ತಾಗ್ತಾ ಇಲ್ಲ, ನಮ್ಗೆ ಬಿ ವ್ಯಾಲ್ಯೂನು ಗೊತ್ತಾಗ್ತಾ ಇಲ್ಲ. ಹಾಗಂತ ನಾವು ಎ ವ್ಯಾಲ್ಯೂ 0 ಇರೋದ್ರಿಂದಾನೇ ನಮ್ಗೆ ಇಲ್ಲಿ 0 ಸಿಗ್ತಾ ಇದೆ ಅನ್ನೋ ರೂಲ್ಸ್ ಏನು ಇಲ್ಲ. ಅಥವಾ ಬಿ ವ್ಯಾಲ್ಯೂ ಮಾತ್ರ 0 ಇದೆ ಅದಕ್ಕೆ 0 ಬರ್ತಾ ಇದೆ, ಎ ವ್ಯಾಲ್ಯೂ ಮಾತ್ರ 0 ಇದೆ, ಇದೆರಡು ಆಪ್ಷನ್ ಬರ್ತಾ ಇಲ್ಲ, ಬರಲ್ಲ. ಓಕೆನಾ? ಈಗ ಇಲ್ಲಿ ಯಾವ ವ್ಯಾಲ್ಯೂ ಇದ್ರೂನು ಇದು ಸ್ಯಾಟಿಸ್ಫೈ ಆಗತ್ತೆ ಅಂತ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಫಾರ್ ಎನಿ ಎ ಅಂಡ್ ಬಿ a minus I into a plus I becomes 0. Option D. ಇದು 0 ಇರೋ ಒಂದೇ ಒಂದು ಕಾರಣಕ್ಕೆ ಇದು ಆನ್ಸರ್ a is equal to b is equal to 0 ಅಂತ ಹೇಳೋದಿಕ್ಕಾಗಲ್ಲ. ಸೊ ಯಾವ a ವ್ಯಾಲ್ಯೂ ಇದ್ರೂ 0 ಆಗತ್ತೆ. ಯಾಕೆ ಹೇಳಿ? ಇಲ್ಲಿ 2a - 2a ಬರ್ತಾ ಇದೆ. ಸೊ 2a - 2a is obviously 0. ಸೊ ಇಫ್ ಇಟ್ is 4 - 4 ಆದ್ರೂ 0, 6 - 6 ಆದ್ರೂ 0. ಇಲ್ಲಿ ಕೂಡ ಹಾಗೆ 2b - 2b ಅಂದ್ರೆ ಅಲ್ಲಿ 8 b is equal to 4 ಆದ್ರೂ ಅದು 0ನೇ ಬರುತ್ತೆ. ಹಾಗಾಗಿ ಫಾರ್ ಎನಿ ವ್ಯಾಲ್ಯೂ ಆಫ್ a and b it is 0. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. If a is equal to 1 2 3 4, a square minus 5a ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. ಫಸ್ಟ್ a ಸ್ಕ್ವೇರ್ ಫೈಂಡ್ ಔಟ್ ಮಾಡೋಣ. ದಟ್ is 1 2 3 4 into 1 2 3 4. ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಒಂದೇ ಮ್ಯಾಟ್ರಿಕ್ಸ್ ಅನ್ನ 2 ಸತಿ ಕನ್ಸಿಡರ್ ಮಾಡ್ಕೊಂಡು ಮಾಡೋದಕ್ಕಾಗತ್ತೆ ಅಂದ್ರೆ, ಇಲ್ಲ ಅಂದ್ರೆ ಬರ್ದೇ ಸಾಲ್ವ್ ಮಾಡಿ. ಯಾವ ಕನ್ಫ್ಯೂಷನ್ಸು ಇರಲ್ಲ, ಯಾವ ಮಿಸ್ಟೇಕ್ಸು ಆಗಲ್ಲ. ಸೊ ರೋ ಮತ್ತೆ ಕಾಲಮ್ 1 1s are 1, 3 2s are 6, again 1 2s are 2, 4 2s are 8, 3 1s are 3, 4 3s are 12, 3 2s are 6, 4 4s are 16. ಕರೆಕ್ಟಾ?
ಸೊ ಇದು 7, 10, 15, 22 ಆಗತ್ತೆ. ಸೊ a ಸ್ಕ್ವೇರ್ ಮೈನಸ್ 5 ಟೈಮ್ಸ್ a ಏನಾಗುತ್ತೆ ನೋಡೋಣ. 7, 10, 5 ಅಲ್ಲ 15, 22 ಮೈನಸ್ 5 ಟೈಮ್ಸ್ a 1, 2, 3, 4. ಈಗ 7 ಮೈನಸ್ 5, 7 ಮೈನಸ್ 5 2 ಆಗುತ್ತೆ. 10 ಮೈನಸ್ 5 2 10. ಸೊ 10 ಮೈನಸ್ 10 ಅಂದ್ರೆ 0 ಆಗುತ್ತೆ. 15 ಮೈನಸ್ 15 ಮತ್ತೆ 0 ಆಗುತ್ತೆ. 22 ಮೈನಸ್ 5 4 20. 22 ಮೈನಸ್ 20 ಏನಾಗುತ್ತೆ 2 ಆಗುತ್ತೆ. ಸೊ a ಸ್ಕ್ವೇರ್ ಮೈನಸ್ 5a ಅಂದ್ರೆ 1 0 0 1 ಕರೆಕ್ಟಾ? ಅಂದ್ರೆ 2 ಟೈಮ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗತ್ತೆ. ಸೊ 2 ಟೈಮ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಆಪ್ಷನ್ ಏನಿದೆ ಎ ಇದೆ. ಸೊ ಆಪ್ಷನ್ ಎ ಇಸ್ ಅವರ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಇಫ್ a is equal to 1 1 1 1 then a power 10 ಏನು ಅಂತ ಕೇಳ್ತಿದ್ದಾರೆ. ಸೊ a is equal to 1 1 1 1 ಇದೆ. a ಸ್ಕ್ವೇರ್ ಮಾಡ್ತೀನಿ. ಸೊ 1 ಪ್ಲಸ್ 1 ಆಗುತ್ತೆ. 1 1 1 1 ಅಲ್ವಾ? ಸೊ 1 ಪ್ಲಸ್ 1 ಇದು ಒಂದೇ 2 ಆದ್ರೆ ಇದು ಕೂಡ ಸೇಮ್ ಟರ್ಮ್ಸ್ ಆಗುತ್ತೆ. ಸೊ ಇದು ಯಾವ ತರ ಈಗ ಡಿಸ್ಪ್ಲೇ ಆಗುತ್ತೆ? ಸೊ 2 2 2 2 ಆಗುತ್ತೆ. ಅಂದ್ರೆ 2 ಕಾಮನ್ ತೆಗೆದ್ರೆ ಸ್ಕೇಲಾರ್ ಅನ್ನ ತೆಗೆದ್ರೆ 1 1 1 1 ಆಗುತ್ತೆ. ಸೊ 1 1 1 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 2a ಆಯ್ತು. ಸೊ a ಸ್ಕ್ವೇರ್ ಅಂದ್ರೆ 2a ಇದೆ. a ಇಸ್ ಈಕ್ವಲ್ ಟು a ಅಂತ ಕನ್ಸಿಡರ್ ಮಾಡ್ತಾರೆ. a ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಆಗ್ತದೆ. ಸೊ ಇಲ್ಲಿ 2 ಟು ದ ಪವರ್ 1 ಅಂತ ಗಮನಿಸಬಹುದು. ಇಲ್ಲಿ ನಾವು 2 ಟು ದ ಪವರ್ 0 ಅಂತ ತಗೊಂಡ್ರೆ 1 ಆಗುತ್ತೆ. ಹಾಗೆ a ಪವರ್ 10 ಏನಾಗುತ್ತೆ? ಸೊ 2 ಟು ದ ಪವರ್ ಇಲ್ಲಿ 9 ಆಗುತ್ತೆ. 2 ಟು ದ ಪವರ್ 9a ಆಗುತ್ತೆ. ಸೊ 2 ಟು ದ ಪವರ್ 9a ಅಂದ್ರೆ ಆಪ್ಷನ್ ಬಿ. ಸೊ ಇನ್ ಜನರಲ್ ಆ ತರ ಇದ್ದಾಗ ಏನಂತ ತಗೋಬೇಕು? a ಪವರ್ n ಇಸ್ ಈಕ್ವಲ್ ಟು 2 ಟು ದ ಪವರ್ n ಮೈನಸ್ 1 a ಆಗಿರುತ್ತೆ. ವೇರ್ a is ಯೂನಿಟ್ ಮ್ಯಾಟ್ರಿಕ್ಸ್. ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಅದು 2 ಕ್ರಾಸ್ 2 ಆರ್ಡರ್ ಯಾವ್ದಾದ್ರೂ ಇರ್ಬೋದು. ಸೊ ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇದು ಎಕ್ಸಾಂಪಲ್, ಎಕ್ಸಾಂಪಲ್ ತಗೊಂಡಿರೋದು ಯೂನಿಟ್ ಮ್ಯಾಟ್ರಿಕ್ಸ್ಗೆ. Next question. Let A be equal to cos square theta, sin theta, cos theta, sin theta, cos theta, sin square theta, and B is cos square xi ಅಂತ ಹೇಳ್ತೀವಿ. Sin z cos xi, sin z cos xi, sin square xi.
ಸೊ ದೆನ್ ಎ ಬಿ ಇಸ್ ಈಕ್ವಲ್ ಟು 0 ಇಫ್. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಝೈ ಕೇಳಿದರೆ, ಸೊ ಥೀಟಾ ಅವ್ರು ಕೇಳ್ತಾ ಇದ್ದಾರೆ ಥೀಟಾ ಪ್ಲಸ್ ಬರತ್ತಾ ಇಲ್ಲ ವಿತ್ ರೆಸ್ಪೆಕ್ಟ್ ಟು ಥೀಟಾ ನಾವು ಫೈಂಡ್ ಔಟ್ ಮಾಡೋಣ. ಯಾವ್ದಕ್ಕೂ ಫಸ್ಟ್ ಎ ಬಿ ನ ಮಾಡೋಣ. ಸೊ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ಗೆ ನಾನು ಈ ಎ ಬಿ 1 ಬರುತ್ತಲ್ಲ ಇದನ್ನ ಸಾಲ್ವ್ ಮಾಡ್ತೀನಿ. ಎ ಬಿ 1 2 ಎ ಬಿ 2 1 ಎ ಬಿ 2 ಹೀಗ್ ಬರತ್ತಲ್ಲ. ಈಗ ಇನ್ ಕೇಸ್ ನಾನು 2 ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ, ಯಾಕೆ ಅಂದ್ರೆ ಹೇಗೂ ಸೈ ಅಂಡ್ ಫೈ ನಾವು ಮಲ್ಟಿಪ್ಲೈ ಮಾಡಿದಾಗ ಒಂದ್ ಇದ್ರಲ್ಲಿ ಸಿಗುತ್ತೆ. ಈಸ್ ಈಕ್ವಲ್ ಟು 0 ಆದ್ರೆ ಎಲ್ಲಾ ಎಲಿಮೆಂಟ್ಸ್ ಕೂಡ 0ಗೆ ಈಕ್ವೇಟ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನ ಮಾಡ್ತಿದ್ದೀನಿ, ಒಂದೇ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಹೋಗ್ಬಿಡುತ್ತೆ. ಲೆಟ್ ಅಸ್ ಮೇಕ್ ಇಟ್ ಸಿಂಪಲ್ ಅಂತ ಅಷ್ಟೇ. ಸೊ ಫಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಸೈ ಫೈ ಝೈ ಏನಾದ್ರೂ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಇಂಟು ಸೈನ್ ಝೈ ಕಾಸ್ ಝೈ ಆಗತ್ತೆ. ಕರೆಕ್ಟಾ? ಫೈ ಅಂತ ಹೇಳ್ಕೊಳ್ತೀನಿ, ಝೈ ಬೇಡ, ಫೈ ಅಂತಾನೆ ಹೇಳ್ಕೊಳ್ಳೋಣ. ಓಕೆ, ಈಗ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಫೈ ಕಾಮನ್ ಇದೆ ಇಲ್ಲೂ. ಅದನ್ನ ನಾನು ಬ್ರಾಕೆಟ್ ಇಂದ ಹೊರಗಡೆ ತಗೊಳ್ತೀನಿ. ಅವಾಗ ಕಾಸ್ ಥೀಟಾ ಕಾಸ್ ಫೈ ಅಂತ ತಗೊಂಡ್ರೆ ಇನ್ನೊಂದು ಕಾಸ್ ಥೀಟಾ ಟರ್ಮ್ ಕಾಸ್ ಫೈ ಟರ್ಮ್ ಉಳಿಯುತ್ತೆ. ಅದನ್ನ ಬ್ರಾಕೆಟ್ ಒಳಗಡೆ ತಗೊಳ್ಬೇಕು. ಪ್ಲಸ್ ಸೈನ್ ಥೀಟಾ ಸೈನ್ ಫೈ ಆಗತ್ತೆ. ಈಗ ಇದು ಯಾವ ಫಾರ್ಮುಲಾ ಆಗಿದೆ? ಕಾಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಫಾರ್ಮುಲಾ ಆಗಿದೆ. ಹಾಗಾಗಿ ನಾನು ಕಾಸ್ ಥೀಟಾ ಕಾಸ್ ಫೈ ಇಂಟು ಕಾಸ್ ಥೀಟಾ ಮೈನಸ್ ಫೈ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಟರ್ಮ್ ಇಟ್ ಈಸ್ ಈಕ್ವಲ್ ಟು 0 ಅಂತ ನಮ್ಗೆ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಇದು 0 ಆಗಿದ್ರೆ ಏನಾಗಿರತ್ತೆ? ಕಾಸ್ 0 ಆಗೋದು ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2. ಕಾಸ್ 90 0 ಆಗುತ್ತೆ. ಓಕೆನಾ? ಸೊ ಕಾಸ್ 90 0 ಆಗಿರೋದ್ರಿಂದ ಈ ಥೀಟಾ ಮೈನಸ್ ಫೈ ಆಡ್ ಮಲ್ಟಿಪಲ್ಸ್ ಅಂದ್ರೆ 2n+1 ಅಲ್ವಾ? 2n+1 ಅಂದ್ರೆ ಆಡ್ ಅಲ್ಲಿ 90 ಡಿಗ್ರಿಗೆ 0 ಆಗುತ್ತೆ. ಹಾಗಾಗಿ ಫಾರ್ n ಇಸ್ ಈಕ್ವಲ್ ಟು 1 2 0 1 2 ಏನಾದ್ರೂ ಆಗ್ಬೋದು. 0 1 2 ಯಾವ್ದಾದ್ರೂ ಇರ್ಬೋದು. ಸೊ ಥೀಟಾ ಮೈನಸ್ ಫೈ ಅನ್ನೋ ಆಪ್ಷನ್ ಇಲ್ಲ. ಥೀಟಾ ಪ್ಲಸ್ ಫೈ ಇದೆ, ಇದು ಆಗಲ್ಲ. ಸೊ ಇದು ಆಗಲ್ಲ. ಈ 2n+1 ಆಪ್ಷನ್ ನಮ್ಗೆ ಸಿ ಯಲ್ಲಿದೆ. ಸೊ ಇದನ್ನ ರೀಅರೇಂಜ್ ಮಾಡಿದ್ರೆ ನಮ್ಗೆ ಅದೇ ಸಿಗತ್ತಲ್ವಾ? ಥೀಟಾ ಇಸ್ ಈಕ್ವಲ್ ಟು 5 + 2n+1 by 2 into pi ಅಥವಾ 2n+1 into pi by 2 for n is equal to 0 1 2. ಸೊ ಇದು ಆಪ್ಷನ್ ಸಿ ಅಲ್ಲಿ ಕರೆಕ್ಟ್ ಇದೆ. ಈಗ ಕಾಸ್ ಥೀಟಾ ಇಸ್ ಈಕ್ವಲ್ ಟು 0 ಅಂದ್ರೆ ಥೀಟಾ ಇಸ್ pi by 2 ಆಗುತ್ತೆ. ಫೈ ಕೂಡ pi by 2 ಆಗುತ್ತೆ. ಇದು ಕೂಡ ಥೀಟಾ ಮೈನಸ್ ಫೈ ಕೂಡ pi by 2 ಆಗ್ಬೇಕಾಗಿಲ್ಲ. ಈಗ 3 pi by 2 5 pi by 2 ಯಾವ್ದಾದ್ರು ಆಗಿರ್ಬೋದಲ್ಲ. ಹಾಗಾಗಿ ನಾವು ಅದನ್ನ 2n+1 ಅಂತ ತಗೊಳ್ತೀವಿ. 2n+1 ಅಂದ್ರೆ ಇಟ್ ಈಸ್ ಆಲ್ವೇಸ್ ಆಡ್ ನಂಬರ್. n ಇಸ್ ಈಕ್ವಲ್ ಟು 0 ಹಾಕಿದ್ರೆ 1 ಬರುತ್ತೆ. n ಇಸ್ ಈಕ್ವಲ್ ಟು 2 ಹಾಕಿದ್ರೆ 5 ಬರುತ್ತೆ. ಸೊ ಇದು ಆಡ್ ನಂಬರ್ ಆಗಿರುತ್ತೆ. n ಇಸ್ ಈಕ್ವಲ್ ಟು 1 ಹಾಕಿದ್ರೆ 3 ಬರುತ್ತೆ. ಸೊ 1 3 5 ಇದೆಲ್ಲ ಆಡ್ ನಂಬರ್ಸ್ ಅಲ್ವಾ? ಸೊ ಆಡ್ ನಂಬರ್ಸ್. 2n+1 ಅಂದ್ರೆ ಆಡ್ ನಂಬರ್ ಕನ್ಸಿಡರೇಷನ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ.
Okay, next question. If a is equal to 1, 1, 0, 2, then a power 4 minus 2 power 4 into a minus I is equal to. A ಸ್ಕ್ವೇರ್ ಇದಕ್ಕೆ ಶಾರ್ಟ್ ಕಟ್ ಆಕ್ಚುಲಿ ಇಲ್ಲ, ಸೊ ಕ್ವಿಕ್ ಆಗಿ ಸಾಲ್ವ್ ಮಾಡಬೇಕು. ಪ್ರೊಸೀಜರ್ ಸ್ವಲ್ಪ ಲೆಂದಿ ಆಗುತ್ತೆ. ಕ್ವಿಕ್ ಆಗಿ ಸಾಲ್ವ್ ಮಾಡಿದ್ರೆ ಕ್ವಿಕ್ ಆಗಿ ಆನ್ಸರ್ ಸಿಗತ್ತೆ. 1102. ಸೊ 1 ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ 1 ಪ್ಲಸ್ 2 ಇದು 0, ಯಾಕಂದ್ರೆ 0 ಇಂಟು 1 ಇಸ್ 0, 2 ಇಂಟು 0 ಇಸ್ 0. ಅಗೇನ್ 0 ಇಂಟು 1 0, 2 ಇಂಟು 2 4 ಆಗುತ್ತೆ. ಸೊ ಇದು 2304. ಎ ಕ್ಯೂಬ್ ಅಂದ್ರೆ ಇಲ್ಲ, ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಕೂಡ ಮಾಡ್ಬೋದು. ಎ ಪವರ್ 4 ಮಾಡ್ಬೋದು. ಎ ಪವರ್ 4 ಅಂದ್ರೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂದ್ರೆ 2304 ಇಂಟು 2304. ಸೊ ಇದು 2 2s are 4 ಪ್ಲಸ್ 0 ಮತ್ತೆ 3 2s are 6 ಪ್ಲಸ್ 4 3s are 12. ಇದು 0 16 ಕರೆಕ್ಟಾ? ಎ ಕ್ಯೂಬ್ ಅಂದ್ರೆ ಮತ್ತೆ ಎ ಸ್ಕ್ವೇರ್ ಇಂಟು ಎ, ಮತ್ತೆ ಎ ಕ್ಯೂಬ್ಗೆ ಇಂಟು ಎ ಮಾಡಿದ್ರು ಯು ಕ್ಯಾನ್ ಡು. ಎ ಕ್ಯೂಬ್ ಅಂದ್ರೆ ಎ ಸ್ಕ್ವೇರ್ ಇಂಟು ಎ ಮಾಡಬೇಕು, ಮತ್ತೆ ಎ ಪವರ್ 4 ಅಂದ್ರೆ ಎ ಕ್ಯೂಬ್ ಇಂಟು ಎ ಮಾಡಬೇಕು. ಓಕೆನಾ? ಸೊ ಈ ತರಾನು ಫೈಂಡ್ ಔಟ್ ಮಾಡಬಹುದು, ಈ ತರಾನು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಎ ಮೈನಸ್ ಐ ಇದೆ, ಅದನ್ನ ನಾನು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೀನಿ. ಮೈನಸ್ 2 ಪವರ್ 4 ಇಂಟು ಎ ಮೈನಸ್ ಐ ಅಂದ್ರೆ ಎ ಪವರ್ 4 is 4 18 0 16 minus 2 power 4 into a minus I. So I is 1001. So 1 minus 1 0. Idu 1. Again 0. 2 minus 1 1 ಆಗತ್ತೆ. ಕರೆಕ್ಟಾ? A square value 1 1s are 1. Sorry. Thank you. Thank you for mentioning. So ಇಲ್ಲಿ 1 ಬರುತ್ತೆ. ಹಾಗಾಗಿ ಇಲ್ಲೂ ರಾಂಗ್ ಆಗುತ್ತಲ್ವಾ? ಥ್ಯಾಂಕ್ ಯು ಫಾರ್ ಮೆನ್ಷನಿಂಗ್. ಒನ್ ಝೀರೋ. ಓಕೆ, ಹಾಗಾದ್ರೆ ಇದು ನೆಕ್ಸ್ಟ್ ವ್ಯಾಲ್ಯೂಸ್ ಕರೆಕ್ಟ್ ಇದೆಯಾ? 1 ಪ್ಲಸ್ 3 ಕರೆಕ್ಟ್ ಇದೆ.
ಸೊ ಇದು 1 ಆಗುತ್ತೆ. ಸೊ 1 3 1 3. ಸೊ 1 ಇದು 1 ಆಗುತ್ತೆ ವ್ಯಾಲ್ಯೂ. ನೆಕ್ಸ್ಟ್ 1, ಸೊ 3 ಪ್ಲಸ್ 4 3 12, 15 ಆಗುತ್ತೆ. ಕರೆಕ್ಟ್, 115 ಬರುತ್ತೆ. ನೆಕ್ಸ್ಟ್ 0, ಇದು 0 ಆಗುತ್ತೆ ಅಂಡ್ ಇದು 16 ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ 115 0 16 ಆನ್ಸರ್. 115 0 16 ಇದು 1 ಆಗುತ್ತೆ. ಓಕೆ, ಸೊ -2 power 4 ಇದೇನಾಗುತ್ತೆ? 2 power 4 ಅಂದ್ರೆ 2 2s 4 4 4s 16 ಆಗತ್ತಲ್ಲ. ಸೊ 115 0 16 ಮೈನಸ್ ಇದು 2 power 4 ಅಂದ್ರೆ 16 ಆಗುತ್ತೆ. ಇಲ್ಲಿ 16 ಕನ್ಸಿಡರ್ ಆಗಲ್ಲ. ಸೊ ಇದು 0 0, ಇಲ್ಲಿ 16, ಇಲ್ಲಿ ಕೂಡ 16 ಆಗುತ್ತೆ. ಸೊ ಇದೇನಾಗತ್ತೆ? 1 - 0 is 1, 15 - 16 is -1, 0 - 0 0, 16 - 16 0 ಆಗತ್ತೆ. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ನೋಡ್ಬೇಕು. ಒಂದು i - a ಅಂದ್ರೆ 1 0 0 1 ಇರುತ್ತೆ. ಮೈನಸ್ a ಏನಿದೆ 1 1 0 2 ಇದೆ. ಸೊ 1 - 1 0, 0 - 1 -1 ಆಗತ್ತೆ. ಇದು ಸ್ಯಾಟಿಸ್ಫೈ ಆಗಲ್ಲ. ಸೊ -1 ಇದು ಸ್ಯಾಟಿಸ್ಫೈ ಆಗಲ್ಲ. ಸೊ ನಮ್ಗೆ ನೆಕ್ಸ್ಟ್ ಆಪ್ಷನ್ ನೋಡೋಣ. 2i - a ಅಂತ. 2i ಅಂದ್ರೆ 2 0 0 2 ಆಗತ್ತೆ. ಕರೆಕ್ಟಾ? ಮೈನಸ್ a ಅಂದ್ರೆ 1 1 0 2 ಆಗುತ್ತೆ. ಸೊ 2 - 1 ಅಂದ್ರೆ 1, ಇದು -1, 0 - 0, 2 - 2 0. ಸೊ 2i - a ಗೆ ಇದು ಈಕ್ವಲ್ ಆಗುತ್ತೆ. ಕರೆಕ್ಟಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? If A is a square matrix such that A square is equal to A, then I plus A cube is equal. A plus B whole cube ಫಾರ್ಮುಲಾ ಮಾಡೋಣ. A plus B whole cube ಅಂದ್ರೆ A cube plus B cube plus 3AB into A plus B. ಕರೆಕ್ಟಾ? ಈ ಕಂಡೀಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ಬೋದು. ಹೇಗೆ ಅಂತ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. A ಕ್ಯೂಬ್ ಅನ್ನ A ಸ್ಕ್ವೇರ್ ಇಂಟು A ಅಂತ ಬರೀತೀನಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಐ ಮೀನ್ ಸ್ಪ್ಲಿಟ್ ಮಾಡಿದ್ರೆ I ಸ್ಕ್ವೇರ್ ಪ್ಲಸ್ 3A ಸ್ಕ್ವೇರ್ I. ಕರೆಕ್ಟಾ? ಸೊ I ಕ್ಯೂಬ್ ಇಸ್ I, ಏನು ಪ್ರಾಬ್ಲಮ್ ಆಗಲ್ಲ. A ಸ್ಕ್ವೇರ್ ಅಂದ್ರೆ A ಸ್ಕ್ವೇರ್ ಅನ್ನ ನಾನು A ಅಂತ ತಗೊಳ್ತೀನಿ. ಅಂಡ್ A ಪ್ಲಸ್ 3A, I ಸ್ಕ್ವೇರ್ ಇಸ್ ಅಗೇನ್ I ಬರೀದೇ ಇದ್ರು ಏನು ಮ್ಯಾಟರ್ ಆಗಲ್ಲ. ಸೊ 3A ಸ್ಕ್ವೇರ್ ಅನ್ನ A ಅಂತ ತಗೊಳ್ತೀನಿ. I. ಕರೆಕ್ಟಾ? ಈಗ ಇದು ಏನಾಗತ್ತೆ? I A ಇಂಟು A ಸ್ಕ್ವೇರ್ ಆಗುತ್ತೆ. ಸೊ ಪ್ಲಸ್ 3A ಅಂದ್ರೆ 6
ಎ ಐ ಆಗತ್ತೆ. ಕರೆಕ್ಟಾ? ಸೊ ಎ ಸ್ಕ್ವೇರ್ ಇಸ್ ಮತ್ತೆ ಎ ಅಂತ ಬರ್ಕೊಂಡ್ರೆ ಪ್ಲಸ್ 6ai. 6ai 6a ಬೋತ್ ಆರ್ ಸೇಮ್ ಅಲ್ವಾ? ಸೊ ಇದು 7a ಆಗುತ್ತೆ. ಸೊ ಐ ಪ್ಲಸ್ 7a. ಸೊ ಇದು ಆಪ್ಷನ್ ಸಿ ಅಲ್ಲಿ ಇದೆ. ಅರ್ಥ ಆಗಿದೆಯಾ? ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂತ. ಅದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಅದೇ ತರ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If a is equal to a, b, b, a and a square is alpha, beta, beta, alpha, then ಆಲ್ಫಾ ಬೀಟಾ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ನಾವು ಎ ಸ್ಕ್ವೇರ್ ಬೇಕಲ್ವಾ, ಎ ಇಂಟು ಎ ಮಾಡೋಣ. ಸಿಂಪಲ್ ಆಗಿ ಆಲ್ಫಾ ಬೀಟಾ ವ್ಯಾಲ್ಯೂಸ್ ಎಲ್ಲ ಸಿಗ್ಬಿಡುತ್ತೆ. a into a square, b into b square, a into b ab, b into a ಮತ್ತೆ b into ab a into b ab, b into b square, a into a square. ಸೊ ನಮ್ಗೆ a ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿದೆ. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ಇದು ab ಪ್ಲಸ್ ba ಇಸ್ 2ab, ಇದನ್ನು 2ab, ಇದು ಮತ್ತೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ನಾನು ಕಮಿಟೇಟಿವ್ ಅಲ್ವಾ, ಪ್ರಾಬ್ಲಮ್ ಇಲ್ಲ ಈ ತರ ಬರೆಯೋದ್ರಲ್ಲಿ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಆಲ್ಫಾ ಬೀಟಾ ಬೀಟಾ ಆಲ್ಫಾ ಅಂತ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ನಾನು ಎಲಿಮೆಂಟ್ಸ್ ಅನ್ನ ಈಕ್ವೇಟ್ ಮಾಡಿದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬೀಟಾ ಇಸ್ ಈಕ್ವಲ್ ಟು 2 ಟೈಮ್ಸ್ ಎ ಬಿ ಅಂತ ಸಿಗುತ್ತೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇದು ಎ ಬಿ ಇದೆ, ಇದು ಆಗಲ್ಲ. ಸೊ ಇದು ರಾಂಗ್. ನಮ್ಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇದೆ. Next problem. If AB is equal to A and BA is equal to B, then
ಈಗ ಎ ಬಿ ಎ ಆದ್ರೆ ಬಿ ಐಡೆಂಟಿಟಿ ಆಗುತ್ತೆ ಅಂತ ತಗೊಂಡ್ರೆ, ಇಲ್ಲಿ ಬಿ ಎ ಇಸ್ ಈಕ್ವಲ್ ಟು ಬಿ ಆದ್ರೆ ಎ ಐಡೆಂಟಿಟಿ ಆಗತ್ತೆ ಅಂತ ತಗೋಬಹುದು. ಹಾಗಾಗಿ ಇದು ಎರಡು ಆಪ್ಷನ್ ಕೂಡ ಇರೋದ್ರಿಂದ ನಮ್ಗೆ ಇನ್ನೊಂದು ಯಾವ್ದೋ ಒಂದ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದು ತೋರಿಸ್ಕೊಡತ್ತೆ. ಓಕೆನಾ? ಈಗ ಎ ಬಿ ಇಸ್ ಈಕ್ವಲ್ ಟು ಎ ಅಂತ ನಾನು ತಗೊಳ್ತೀನಿ. ಇಲ್ಲಿ ಎ ಅಂತ ಇದೆಯಲ್ಲ, ಎ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಂತ? ಎ ಬಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಬಿ ಬಿ ಇಸ್ ಈಕ್ವಲ್ ಟು ಎ ಆಗತ್ತೆ. ಬಿ ಬಿಗೆ ವ್ಯಾಲ್ಯೂ ಇಲ್ಲ, ಸಾರಿ, ನಾವು ಬಿ ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಅವಾಗ ನಮ್ಗೆ ವ್ಯಾಲ್ಯೂ ಸಿಗ್ಬೋದು. ಎ ಇಂಟು ಎ ಬಿ ಇಸ್ ಈಕ್ವಲ್ ಟು ಎ ಅಂತ ಆಗತ್ತೆ. ಎ ಬಿ ಅಲ್ಲ, ಬಿ ಎ ಇದೆ, ಕ್ಷಮಿಸಿ. ಅವಾಗ ನಮ್ಗೆ ಬ್ರಾಕೆಟ್ಸ್ ಚೇಂಜ್ ಮಾಡ್ಕೊಳ್ಬಹುದು. ಅವಾಗ ಏನಾಗತ್ತೆ, ಎ ಬಿ ಎ ಅಂತ ತಗೊಂಡ್ರೆ ಬ್ರಾಕೆಟ್ ಓಪನ್ ಮಾಡಿದ್ರೆ ಎ ಆಗತ್ತೆ. ಈಗ ನಾನು ಎ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗತ್ತೆ, ವಾಟ್ ಈಸ್ ಎ ಬಿ ಫಾರ್ ಮಿ? ಎ ಬಿ ಈಸ್ ಎ ಇಂಟು ಎ ಇಸ್ ಈಕ್ವಲ್ ಟು ಎ ಅಂತ ಆಗತ್ತೆ. ನನ್ಗೆ ಇಲ್ಲಿ ಬಿ ಇಂಟು ಬಿ ಗೆ ಕಂಡೀಷನ್ ಇಲ್ಲ, ಹಾಗಾಗಿ ನಾನು ಎ ಗೆ ಸಬ್ಸ್ಟಿಟ್ಯೂಟ್ ಮಾಡೋ ಬದಲು ಬಿ ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಬಿ ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಓಕೆನಾ? ಅವಾಗ ಏನಾಯ್ತು, ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್ ಆಯ್ತು. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ. ಈ ಆಪ್ಷನ್ ನಮ್ಮ ಹತ್ರ ಇದೆ, ಹಾಗಾಗಿ ಆಪ್ಷನ್ ಸಿ ಇಸ್ ಈಕ್ವಲ್ ಟು ಕರೆಕ್ಟ್. ಈಗ ಇನ್ ಟರ್ಮ್ಸ್ ಆಫ್ ಬಿ ಎ ಅಂತ ನಾವು ಮಾಡಿದ್ರೆ ನಮ್ಗೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಅಂತ ಸಿಗತ್ತೆ. ಓಕೆನಾ? ಸೊ ಇದು ಈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ, ಇದು ಸ್ಯಾಟಿಸ್ಫೈ ಆಗಲ್ಲ, ಹಾಗಾಗಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಯಾಟಿಸ್ಫೈ ಆಗುತ್ತೆ. ಇದು ಎರಡು ಆಪ್ಷನ್ಸ್ ಕೊಡಲ್ಲ, ಬಟ್ ಒಂದೇ ಕಂಡೀಷನ್ ಅಲ್ಲಿ, ಒಂದೇ ಆಪ್ಷನ್ ಅಲ್ಲಿ ಕೊಡೋ ಚಾನ್ಸಸ್ ಇದ್ರೂನು ಇದು ಕೂಡ ಕರೆಕ್ಟ್ ಆಗುತ್ತೆ. ಇದು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಅಂತ ಹೇಗ್ ಸಿಗತ್ತೆ ಅಂದ್ರೆ, ಬಿ ಎ ಇಸ್ ಈಕ್ವಲ್ ಟು ಬಿ ಆದಾಗ ನಾವು ಎ ಗೆ ಎ ಬಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಅವಾಗ ಬಿ ಎ ಬಿ ಆಗತ್ತೆ ಇಸ್ ಈಕ್ವಲ್ ಟು ಬಿ ಅಂತ. ಈಗ ಬಿ ಎ ಅಂದ್ರೆ ಬಿ ಅಂತ ಗೊತ್ತು, ಸೊ ಬಿ ಇಂಟು ಬಿ ಇಸ್ ಈಕ್ವಲ್ ಟು ಬಿ, ವಿಚ್ ಇಂಪ್ಲೈಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಅಂತ ಬರುತ್ತೆ. ಸೊ ಈ ಕಂಡೀಷನ್ ಕೊಟ್ಟಿದ್ರು ನಮ್ಮ ಆನ್ಸರ್ ಕರೆಕ್ಟ್ ಇತ್ತು, ಬಟ್ ನಮ್ಗೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If a is equal to 1, 2, 2, 1 and f of x is equal to 1 plus x into 1 minus x, then f of a. X is replaced by a, ಹಾಗಾಗಿ f of a will be 1 plus a into 1 minus a ಆಗತ್ತೆ. 1 ಅಂದ್ರೆ ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಅದಿರುತ್ತೆ. ಈಗ i plus a ಮಾಡೋಣ. i plus a ಅಂದ್ರೆ 1 0 0 1 ಆದ್ರೆ
ಪ್ಲಸ್ ಎ ಏನಿರುತ್ತೆ 1 2 2 1 ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ 1 ಪ್ಲಸ್ 1 2, 0 ಪ್ಲಸ್ 2 2, 0 ಪ್ಲಸ್ 2 2, 1 ಪ್ಲಸ್ 1 2 ಆಗುತ್ತೆ. ಐ ಮೈನಸ್ ಎ ನೋಡೋಣ. 1 0 0 1 ಮೈನಸ್ 1 2 2 1 ಆದ್ರೆ 1 ಮೈನಸ್ 1 0 ಆಯ್ತು. 0 ಮೈನಸ್ 2 ಮೈನಸ್ 2, 0 ಮೈನಸ್ 2 ಮೈನಸ್ 2, 1 ಮೈನಸ್ 1 0. ಈಗ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಹೌದಾ? ಸೊ ವಿ ವಿಲ್ ಗೆಟ್ ದಿ ಎಫ್ ಆಫ್ ಎ ಅಂದ್ರೆ 2 2 2 2, 0 ಮೈನಸ್ 2 ಮೈನಸ್ 2 0. Two zeros are 0, 2 twos are minus 4. Next, 2 into minus 2 is minus 4. 2 zeros are 0. ಮತ್ತೆ 2 zeros are 0 minus 4. ಯಾಕೆಂದ್ರೆ 2 into minus 2 ಇದೆ. ಮತ್ತೆ minus 4 plus 0. ಸೊ ಇದೇನಾಗುತ್ತೆ? 0 minus 4 minus 4 ಇದೆ. ಇದು minus 4 ಇದೆ. 0 minus 4 minus 4 minus 4 ಇದೆ. ನಾನು ಸ್ಕೇಲರ್ minus 4 ಅನ್ನ ಹೊರಗಡೆ ತಗೊಂಡ್ರೆ 1 1 1 1 ಆಗುತ್ತೆ. ಸೊ minus 4 1 1 1 1 ಅಂದ್ರೆ ಆಪ್ಷನ್ ಎ ಸಿಗುತ್ತೆ. Option A is your answer. Next problem solve ಮಾಡೋಣ. If A is equal to 2 4 minus 1 minus 1 0 2, B is 3 minus 1 2 4 2 1. A B dash. So row into column. 3 2s are 6. Minus 4 1s are 4. Minus 2. ಮತ್ತೆ row into column. 2 4s are 8. 4 2s are 8. Minus 1. Minus 1 into 3 ಅಂದ್ರೆ minus 3. Plus 0. 2 into 2 ಅಂದ್ರೆ 4. Second row, second column. Minus 4 plus 0. 2 1s are plus. ಸೊ ಇದು 2 into 3 ಇದೆ. ಇದು 3 into 2 ಇದೆ. ನಮ್ಗೆ 2 into 2 ಸಿಗ್ಬೇಕು. ಸಿಕ್ಕಿದೆ, ಕರೆಕ್ಟಾ ಅಲ್ವಾ? ಸೊ ಇದು ವ್ಯಾಲ್ಯೂಸ್ 6 minus 4 ಅಂದ್ರೆ 2 2 minus 2 0 ಆಗಿ ಬಿಡುತ್ತೆ.
8 plus 8 is 16. ಇದು 15 ಆಗುತ್ತೆ. ಕರೆಕ್ಟ್ ಇದೆಯಾ? 4 minus 3 ಅಂದ್ರೆ 1. minus 4 plus 2 ಅಂದ್ರೆ 2 ಆಗುತ್ತೆ. AB ಡ್ಯಾಶ್ ಬೇಕಾಗಿದೆ. ಸೊ AB ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಮಾಡಬೇಕು, ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ 0 1 ಇರೋದನ್ನ ಇಲ್ಲಿ ರೋ ಆಗಿ ಬಿಡುತ್ತೆ. 0 and 1. 15 2 ಇರೋದು 15 ಇಲ್ಲಿ -2 ಆಗ್ಬೇಕು. ಸೊ ಇದು 15 -2 ಆಗಿ ಬಿಡುತ್ತೆ. ಸೊ 0 1 15 -2 ಅಂದ್ರೆ ನಮ್ಗೆ ಆಪ್ಷನ್ ಎ ಸಿಗುತ್ತೆ. ಸೊ ಆಪ್ಷನ್ ಎ ಈಸ್ ಅವರ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ. ಏನಾದ್ರೂ ಡೌಟ್ಸ್ ಇದ್ರೆ ತಿಳಿಸಿ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು. ಬಾಯ್.